ಕರಾವಳಿ ಮಂಗಳೂರಿನಲ್ಲಿ ಮಾದಕ ಪದಾರ್ಥ ವಿತರಕರಿಗೆ ಅಂದರೆ ಡ್ರಗ್ ಪೆಡ್ಲರ್ಗಳಿಗೆ ಈಗ ನಡುಕ ಶುರುವಾಗಿದೆ. ಡ್ರಗ್ ಪೆಡ್ಲರ್ಗಳ ವಿರುದ್ಧ ಮಂಗಳೂರು ಕಮಿಷನರ್ ಸಮರ ಸಾರಿದ್ದಾರೆ. ಮಂಗಳೂರು ಡ್ರಗ್ ಮುಕ್ತ ಆಗೋದಕ್ಕೆ ಕಮಿಷನರ್ ಪಣ ತೊಟ್ಟಿದ್ದಾರೆ. ಈಗಿನ ಮಂಗಳೂರಿನ ಕಮಿಷನರ್ ಇದ್ದಾರೆ ನೋಡಿ, ಆ ಪುಣ್ಯಾತ್ಮ ಮಾಡ್ತಾ ಇರುವಂತಹ ಪ್ರತಿ ಕಾರ್ಯಕ್ಕೂ ಕೂಡ ಕರಾವಳಿಗರು ಪ್ರಶಂಸೆ ಮತ್ತು ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಚೆಲ್ಲ ಮಂಗಳೂರು ಸಂಜೆಯಾಗ್ತಾ ಇದ್ದ ಹಾಗೆ ನಡು ರಸ್ತೆಯಲ್ಲಿ ಖಡ್ಗಗಳು ಝಳಪಿಸ್ತಾ ಇದ್ದವು. ಸಂಜೆಯಾಗ್ತಾ ಇದ್ದಂತೆಯೇ ಮನೆಗಳ ಕಾಂಪೌಂಡ್ ಮೇಲೆ ಏರಿ ಅಥವಾ ಕಟ್ಟಡದ ಕಟ್ಟಕಡೆಯ ರೂಟ್ ಫೂಟ್ ಮೇಲೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ರು. ನಾಳೆ ಅವನ್ನ, ನಾಡಿದ್ದು ಅವನ್ನ. ಈಗ ಆ ಥರ ನೀವು ಮನಸ್ಸಲ್ಲಿ ನೆನೆಸ್ಕೊಂಡ್ರು ಕೂಡ ಕಾನ್ಸ್ಟೇಬಲ್ ಬಂದು ಯುವರ್ ಅಂಡರ್ ಅರೆಸ್ಟು ಅಂತ ಮಂಗಳೂರಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಸದೃಢಗೊಂಡಿದೆ ಕರಾವಳಿ ಭಾಗದಲ್ಲಿ. ಇನ್ನು ಮಾದಕ ದ್ರವ್ಯ ದರಿದ್ರ ಸಂಪ್ರದಾಯ ಕರಾವಳಿಯಲ್ಲಿ ಅಟ್ಟಹಾಸ ಮೆರಿತಾ ಇದೆ. ಈ ಮಾದಕ ದ್ರವ್ಯ ಅನ್ನೋ ಜಾಲ, ಗಾಂಜಾ ವಿತರಣೆ ಮಾಡುವಂತಹ ಪೆಡ್ಲರು ಯಾವುದೇ IT ಕಂಪನಿಯ ಉದ್ಯೋಗಿಗಿಂತಲೇನು ಕಡಿಮೆ ಇರೋದಿಲ್ಲ. ಅದೇ ಫಾರ್ಮಲ್ ಶರ್ಟು, ಚೆನ್ನಾಗಿ ಒಂದೇ ಒಂದು ಇಸ್ತ್ರಿ ಅಲ್ಲಿ ಒಡೆದೋಗಿರೋದಿಲ್ಲ ಆತನ ಶರ್ಟಲ್ಲಿ, ಚೆನ್ನಾಗಿ ಟಿಪ್ ಟಾಪ್ ಆಗಿ ಬರ್ತಾನೆ. ಸೂಟ್ ಕೇಸಲ್ಲಿ ನಾವು ಅನ್ಕೋಬೇಕು ಯಾವುದೋ ಒಂದು ಮನೆ ಏನಾದರೂ ಪಹಣಿಯನ್ನು ಇಟ್ಕೊಂಡು ಬಂದವನೇ ಅಂತ. ತೆಗೆದು ನೋಡಿದ್ರೆ ಗೊತ್ತಾಗೋದು ಗಾಂಜಾ ಪೊಟ್ಟಣ. ಹಾಗೆ ಬರ್ತಾನೆ ಅವನು. ಕ್ಯಾಂಪಸ್ಗಳ ಕಾಂಪೌಂಡ್ನಲ್ಲಿ ಕೂತಿರುವಂತಹ ವಿದ್ಯಾರ್ಥಿಗಳ ಕೈಗಳಿಗೆ ಆತ ಕೊಡೋದು ಕಂಪಾಸ್ ಬಾಕ್ಸ್ ಅಲ್ಲ, ಬದಲಾಗಿ ಗಾಂಜಾದ ಪೊಟ್ಟಣ. ಮಂಗಳೂರು ಭಾಗದ ಅನೇಕ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನು ಆವರಿಸಿಕೊಂಡಿದೆ ಈ ಮಾದಕ ದ್ರವ್ಯ ಅನ್ನೋ ದರಿದ್ರ ಸಂಪ್ರದಾಯ. ಬೇರೆ ಬೇರೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಅದು ಕೇವಲ ಗಾಂಜಾದ ಹುಡಿಗಳಂತೆ ಕಾಣೋದಿಲ್ಲ, ಅದು ಕೇವಲ ಡ್ರಗ್ಗಿನ ಏನು ಪೌಡ್ರ್ ಅಂತೆ ಕಾಣೋದಿಲ್ಲ, ಬ್ರೌನ್ ಶುಗರ್ನಂತೆ ಕಾಣೋದಿಲ್ಲ. ಬೇರೆ ಬೇರೆ ರೂಪದಲ್ಲೆಲ್ಲ ಆವರಿಸಿಕೊಂಡಿದೆ. MDM ಒಳ್ಳೆ ಎಲೆಕ್ಟ್ರಿಕ್ ಬೈಕಿನ ಬ್ಯಾಟ್ರಿ ಇದ್ದಂಗಿರುತ್ತೆ, ಅದರಿಂದಲೂ ಕೂಡ ಅದೇನೋ ತಗೋತಾರಂತೆ. ಸಿರಿಂಜುಗಳಿಂದ ಕೈಗಳ ನರಕ್ಕೆ ಚುಚ್ಚಿ ಅಥವಾ ಮನುಷ್ಯನ ನಾಸಿಕದಿಂದ ಅದರ ವಾಸನೆಯನ್ನು ಗ್ರಹಿಸಿಕೊಂಡು ಅದರಲ್ಲಿ ಅಮಲು ವಿಚಿತ್ರ ರೂಪದಲ್ಲೆಲ್ಲ. ಇನ್ನು ಕೆಲವರು ಅದೇನೋ ಕೊಳವೆ ಥರದಿದ್ದನ್ನ ತಗೊಂಡೋಗಿ ಪ್ಲಾಸ್ಟಿಕ್ಕಿಗೆ ಫೆವಿಬಾಂಡ್ನ ಹಾಕ್ಕೊಂಡು ಅದರಿಂದ ಅದೇನೋ ಹಾವಿ ಬರುತ್ತಂತ ಅದರಿಂದ ಶ್ವಾಸಕ್ಕೆ ತಗೊಂಡು ಅದಾದ ನಂತರ ಆತನಿಗೊಂದು ಅಮಲು. ಹುಚ್ಚುತನದ ಅಮಲಿನ ಮೂಲಗಳೆಲ್ಲ ಈ ಮಾದಕ ದ್ರವ್ಯದ ಜಾಲದಲ್ಲಿದ್ದಾವೆ. ಹುಚ್ಚುತನದ್ದು. ಈ ದೇಶದ ಸತ್ಪ್ರಜೆ ಆಗಬೇಕಿರುವಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಅಂಗವಿಕಲರಂತೆ ಮಂಗಳೂರು ಭಾಗದಲ್ಲಿ ಸಾಯ್ತಿದ್ದಾರೆ. ದಷ್ಟಪುಷ್ಟವಾದಂತಹ ಶರೀರ ಇರಬೇಕಾದ 21-25 ವರ್ಷದ ಯುವಕರು ಶರೀರವೇ ಇಲ್ಲದೆ ಈ ಸಿರಿಂಜ್ಗಳು, ಈ ಪೌಡ್ರುಗಳನ್ನು, ಈ ಗಾಂಜಾಗಳನ್ನು ಸೇದಿ ಒಣಗೋಗಿ ಸಾಯ್ತಿದ್ದಾರೆ. ಈ ತರಹದ್ದೊಂದು ದರಿದ್ರ ಸಂಪ್ರದಾಯ ಕರಾವಳಿಯಿಂದ ತೊಲಗಬೇಕು ಅಂತೇಳಿ ಈಗ ಬಂದಿರುವಂತಹ ಕಮಿಷನರ್ ದಿಟ್ಟವಾದ ಹೆಜ್ಜೆ ಇಟ್ಟಿದ್ದಾರೆ. ಈಗಾಗಲೇ ಅನೇಕ ಸಂಘಟನೆಗಳು ಕೂಡ ಮಾದಕ ದ್ರವ್ಯದ ನಿರ್ಮೂಲನೆಗೆ ಕೈ ಜೋಡಿಸಿದೆ. ಸೊ ಅದು ಯಶಸ್ವಿ ಆಗಲಿ ಅನ್ನೋದು ಫ್ರೀಡಮ್ ಟಿವಿಯ ಆಶಯವೂ ಕೂಡ ಹೌದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.